ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಸಾಮಾನ್ಯವಾಗಿ ಕೇಸರಿ ಬಾತ್ನ ಎಲ್ಲರೂ ಸಕ್ಕರೆಯಿಂದ ಮಾಡ್ತಾರೆ. ಎಲ್ಲರೂ ಕಂಪಲ್ಸರಿ ಸಕ್ಕರೆಯಿಂದನೇ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ನಾನು ಇವತ್ತು ಬೆಲ್ಲದಿಂದನೂ ಕೇಸರಿ ಬಾತ್ನ ಸಾಫ್ಟಾಗಿ, ಅಷ್ಟೇ ಸ್ವೀಟಾಗಿ ಮತ್ತು ಅಷ್ಟೇ ಆರೋಗ್ಯಕರವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಲ್ಲದ ಕೇಸರಿ ಬಾತ್ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಖಾಲಿ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಬಟ್ಲಷ್ಟು ಕುಟ್ಟಿಟ್ಕೊಂಡಿರೋವಂಥ ಬೆಲ್ಲನ ಹಾಕ್ಕೊಂಡೆ. ಅದೇ ಬಟ್ಲ ಅಳತೆನಲ್ಲೇ 2.5 ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಟ್ಲು ಬೆಲ್ಲ ಆದರೆ 2.5 ಬಟ್ಲಷ್ಟು ನೀರು ಹಾಕ್ಕೋಬೇಕಾಗತ್ತೆ. ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತೀನಿ. ನಮಗೆ ಇಲ್ಲಿ ಬೆಲ್ಲದ ಪಾಕ ಬೇಕಾಗಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಕೇಸರಿ ಬಾತ್ಗೆ ನಮಗೆ ಬೆಲ್ಲದ ಪಾಕ ಬೇಕಾಗಿಲ್ಲ, ಬೆಲ್ಲದ ನೀರು ಬೇಕಿತ್ತು, ಅದಕ್ಕೋಸ್ಕರ ನಾನು ಕರಗಿಸ್ಕೊಂಡಿದ್ದೀನಿ ಬೆಲ್ಲನ. ಈಗ ಇನ್ನೊಂದು ಪ್ಯಾನ್ ತಗೊಂಡು ಬೆಲ್ಲದ ನೀರನ್ನ ಸೋಸ್ಕೊಳ್ತೀನಿ. ಜಾಲರಿಯಿಂದ ಸೋಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಇದು ಕಸ ಕಡ್ಡಿ ಇರುತ್ತೆ ಬೆಲ್ಲದಲ್ಲಿ, ಹಾಗಾಗಿ ನಾವು ಬೆಲ್ಲದ ನೀರು ಕರಗಿಸಿದ ತಕ್ಷಣ ಯಾವುದೇ ಅಡುಗೆಗಾಗಲಿ ಈ ರೀತಿ ಸೋಸ್ಕೊಂಡು ನಾವು ಬಳಸ್ಕೊಂಡ್ರೆ ಒಳ್ಳೆಯದು. ಇಷ್ಟು ಕಸ ಬಂದಿದೆ ನೋಡ್ತಿರ್ಬೋದು ನೀವು, ಜಾಲರಿನಲ್ಲಿ ಕಾಣಿಸ್ತಾ ಇದೆ. ಈ ನೀರನ್ನು, ಬೆಲ್ಲದ ನೀರನ್ನು ಬಿಸಿ ಇದೆ, ಅದನ್ನು ಹಾಗೇ ಪ್ಲೇಟ್ ಮುಚ್ಚಿ ಇನ್ನೊಂದು ಸ್ಟವ್ ಮೇಲೆ ಪಕ್ಕಕ್ಕೆ ಇಟ್ಕೊಳ್ತೀನಿ. ಇದನ್ನು ಏನೂ ಮಾಡೋದಿಲ್ಲ, ಜಸ್ಟ್ ಹಾಗೆ ಪಕ್ಕಕ್ಕೆ ಇಟ್ಕೊಳ್ತೀನಿ. ಈಗ ಒಂದು ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಕೇಸರಿ ಬಾತ್ ಮಾಡೋದಕ್ಕಂತ ಒಂದು ಬಾಣಲಿನ ಕಾಯಕ್ಕಿಟ್ಟು ಅದಕ್ಕೆ ಒಂದು 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡೆ, ಒಂದು 1/4 ಕಪ್ಪಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎರಡು ಸ್ವಲ್ಪ ಬಿಸಿ ಮಾಡಿಕೊಂಡು ಆ ನಂತರ 2 ಅಂದರೆ ಅರ್ಧ ಕಪ್ ಆಯಿತು, ಅದರಲ್ಲಿ ಅರ್ಧ ಭಾಗದಷ್ಟು ಅಂದರೆ 1/4 ಕಪ್ಪಷ್ಟು ಮಿಕ್ಸ್ ಮಾಡಿಕೊಂಡು ಎತ್ಕೊಳ್ತಾ ಇದ್ದೀನಿ. 1/4 ಕಪ್ ಎಣ್ಣೆ ಮತ್ತು ತುಪ್ಪನ ಬಾಣಲಿನಲ್ಲಿ ಹಾಗೇ ಬಿಡ್ತೀನಿ. 1/4 ಕಪ್ಪಷ್ಟು ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತೀನಿ. ಇದನ್ನು ಏನು ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈಗ ಅದೇ ಬಾಣಲಿಗೆ ಒಂದು 10-15 ಗೋಡಂಬಿ, ಒಂದು 10-15 ದ್ರಾಕ್ಷಿ, 2 ಲವಂಗನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಗೋಡಂಬಿ ಕಲರ್ ಚೇಂಜ್ ಆಗಬೇಕು, ಹಾಗೆ ದ್ರಾಕ್ಷಿ ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿ ತನಕ 1-2 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಆ ನಂತರ ಒಂದು ಬೌಲಷ್ಟು ರವೆನ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡೆ. ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಬೆಲ್ಲನ ಯಾವ ಕಪ್ ಅಳತೆನಲ್ಲಿ ತೊಗೊಂಡಿದ್ನೋ ಅದೇ ಅಳತೆನಲ್ಲೇ ರವೆನೂ ತೊಗೊಂಡಿರೋದು. ನಾನು ತೊಗೊಂಡಿರೋದಿಲ್ಲಿ ಮೀಡಿಯಮ್ ರವೆ, ಅಂದರೆ ಉಪ್ಪಿಟ್ಟಿಗೆ ನಾವು ಯಾವ ರವೆ ಬಳಸ್ತೀವೋ ಆ ರವೆನೇ ನಾನಿಲ್ಲಿ ತೊಗೊಂಡಿರೋದು. ರವೆನ ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ. ಒಂದು 5 ನಿಮಿಷನೇ ಚೆನ್ನಾಗಿ ಫ್ರೈ ಮಾಡಬೇಕು, ಅವಾಗಷ್ಟೇ ನಮಗೆ ಕೇಸರಿ ಬಾತ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ರವೆನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ತುಪ್ಪದಲ್ಲಿ ಮತ್ತು ಎಣ್ಣೆಯಲ್ಲಿ, ಅಷ್ಟು ಚೆನ್ನಾಗಿ ಕೇಸರಿ ಬಾತು ಅಷ್ಟೇ ಸಾಫ್ಟಾಗಿ ಬರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ನೋಡ್ತಿರ್ಬೋದು, ಈ ಅದಕ್ಕೆ ಕಲರ್ ಚೇಂಜ್ ಆಗಿದೆ. ಈ ಕಲರ್ ಚೇಂಜ್ ಆದಾಗ ನಮ್ಮ ಮನೆ ಎಲ್ಲ ಘಮ್ ಅನ್ನುತ್ತೆ. ನಿಜವಾಗ್ಲೂ ನಿಮಗೆ ಗೊತ್ತಾಗುತ್ತೆ, ಪರಿಮಳ ಬರುತ್ತೆ. ತುಪ್ಪದಲ್ಲಿ ಉರಿತಾ ಇರೋದ್ರಿಂದ ಇನ್ನೂ ನಮಗೆ ಬೇಗನೆ ಗೊತ್ತಾಗ್ಬಿಡುತ್ತೆ ರವೆ ಚೆನ್ನಾಗೇ ಫ್ರೈ ಆಗಿದೆ ಅಂತ. ಈ ಟೈಮಲ್ಲಿ ಚೆನ್ನಾಗಿ ಫ್ರೈ ಆಗಿರೋ ಟೈಮಲ್ಲಿ ಒಂದು ಸ್ವಲ್ಪ ಕೇಸರಿನ ನೀರಲ್ಲಿ ಕಲಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಹಾಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಮತ್ತು ತುಪ್ಪನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ಕೊಳ್ತೀನಿ. ಇನ್ನು ಮಿಕ್ಕಿದ್ದನ್ನ ಹಾಗೆ ಇಡ್ತೀನಿ. ಅಂದರೆ 1/4 ಕಪ್ಪಷ್ಟು ಎಣ್ಣೆ ಮತ್ತು ತುಪ್ಪನ ತೆಗೆದಿಟ್ಕೊಂಡಿದ್ದೆ, ಅದರಲ್ಲಿ ಅರ್ಧ ಭಾಗದಷ್ಟು ಹಾಕ್ಕೊಂಡು ಇನ್ನೊಂದು 2 ಸ್ಪೂನ್ 3 ಸ್ಪೂನಷ್ಟು ಎಣ್ಣೆ ಮತ್ತು ತುಪ್ಪನ ಹಾಗೆ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ 1-2 ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೆ, ಸಿಪ್ಪೆ ಸಮೇತ ಜಜ್ಜಿರೋವಂಥ ಏಲಕ್ಕಿ ಹಾಕ್ಕೊಂಡು ಬೆಲ್ಲದ ನೀರನ್ನ, ಬಿಸಿ ಇರೋವಂಥ ಬೆಲ್ಲದ ನೀರನ್ನ ಈ ರೀತಿ ಮೇಲಿಂದ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕೈನಲ್ಲಿ ಹಾಕ್ಕೊಂಡು ಒಂದು ಕೈನಲ್ಲಿ ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ ಮತ್ತು ಅಷ್ಟೇ ಚೆನ್ನಾಗಿ ಬರುತ್ತೆ ಕೇಸರಿ ಬಾತು. ನೀಟಾಗಿ ಹಾಕಿದ ತಕ್ಷಣ, ಬೆಲ್ಲದ ನೀರು ಹಾಕಿದ ತಕ್ಷಣ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈ ಬಿಡಬಾರ್ದು, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತಿಕ್ಕಾಗ್ತಾ ಇದೆ, ನೀರಿನಂಶ ಕಡಿಮೆ ಆಗ್ತಾ ಇದೆ ಅನ್ನೋ ಟೈಮ್ಗೆ ಒಂದು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಳ್ತೀನಿ. 1-2 ನಿಮಿಷ ಬೆಂದರೆ ಸಾಕು. ನಾವು ಬೆಲ್ಲದ ನೀರು ಸಹ ಚೆನ್ನಾಗಿ ಬಿಸಿ ಮಾಡಿರೋದ್ರಿಂದ ಬೇಗ ಅರಳಿಬಿಡುತ್ತೆ ರವೆ, ಅದಕ್ಕೋಸ್ಕರ 1-2 ನಿಮಿಷ ಆಗಿದೆ, ನೋಡ್ತಿರ್ಬೋದು ಚೆನ್ನಾಗಿ ಅರಳಿದೆ ರವೆ. ಅಕಸ್ಮಾತ್ ಇನ್ನೊಂದು ಚೂರು ಏನಾದರೂ ಅಂತ ಅನ್ನೋದಾದರೆ ಈ ರೀತಿ ನಾವು ಮೇಲಿಂದ ಕೆಳಗೆ ನೀಟಾಗಿ ಮಿಕ್ಸ್ ಮಾಡೋ ಟೈಮ್ಗೆ ಅದು ಅರಳಿಬಿಡುತ್ತೆ. ಈಗ ಪರ್ಫೆಕ್ಟಾಗಿ ಅರಳಿದೆ, ಚೆನ್ನಾಗಿ ಅರಳಿದೆ. ನೀಟಾಗಿ ಕೆಳಗಿಂದ ಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಅರಳಿದೆ. ಅಷ್ಟೇ ಸಾಫ್ಟಾಗೂ ಅನಿಸ್ತಾ ಇದೆ ನನಗೆ. ಸ್ಪೂನಲ್ಲಿ ತಿರುಗಿಸ್ಬೇಕಾದ್ರೆ ಸಾಫ್ಟ್ನೆಸ್ ಗೊತ್ತಾಗುತ್ತೆ ನಮಗೆ ಮಾಡಬೇಕಾದ್ರೆ. ಈಗ ಇದಕ್ಕೆ ಮಿಕ್ಕಿರೋ ಅಂಥ ತುಪ್ಪ ಮತ್ತು ಎಣ್ಣೆನ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಲಾಸ್ಟಲ್ಲಿ ಏನಕ್ಕೆ ಹಾಕೋದಂದರೆ ಸ್ವಲ್ಪ ಸಾಫ್ಟ್ನೆಸ್, ನಾವು ಬೆಳಗ್ಗೆ ಮಾಡಿದ್ದಾದ್ರೂ ಸಂಜೆ ಆದ್ರೂ ಅದೇ ಸಾಫ್ಟ್ನೆಸ್ಸಲ್ಲೇ ಇರುತ್ತೆ. ಮತ್ತು ತಿಂದರೂ ನಾವು ಗಟ್ಟಿ ಅನಿಸೋದಿಲ್ಲ. ಇವಾಗ ಮಾಡಿರೋ ಥರನೇ ಟೇಸ್ಟ್ ಇರುತ್ತೆ. ಈಗ ನೋಡ್ತಿರ್ಬೋದು, ಈ ರೀತಿ ಮೇಲಿಂದ ಒಂದು ಸೌಟಲ್ಲಿ ಹಿಂಗೆ ತೆಗೆದ್ರೆ ಒಂಥರ ಟೆಕ್ಸ್ಚರ್ ಬರುತ್ತೆ. ಈ ರೀತಿ ಬರಬೇಕು, ಆದರೆ ಮಾತ್ರ ಕೇಸರಿಬಾತು ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ, ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಹೀಗೆ ಒಂದು ಸೌಟಲ್ಲಿ ಮೇಲಿಂದ ಕೆಳಗೆ ಬಿಟ್ಟಾಗ ಅದು ಸೌಟ್ಗೆ ಅಂಟ್ಕೋಬಾರ್ದು. ಈ ರೀತಿ ಬಿಟ್ಟು ನೋಡ್ತಿರ್ಬೋದು ನೀವು, ಸೌಟಲ್ಲಿ ಅಂಟ್ಕೊಂಡಿಲ್ಲ, ಚೂರು ಸಹ ಅಂಟ್ಕೋಬಾರ್ದು. ಅವಾಗಷ್ಟೇ ನಮಗೆ ಪರ್ಫೆಕ್ಟಾಗಿರೋವಂಥ ಕೇಸರಿಬಾತ್ ರೆಡಿಯಾಗಿದೆ ಅಂತ ಅರ್ಥ ಆಗುತ್ತೆ. ಈ ರೀತಿ ಬಿಟ್ಟಿದ ತಕ್ಷಣ ನೋಡ್ತಿರ್ಬೋದು ನೀವು, ಸೌಟಲ್ಲಿ ಒಂಚೂರು ಸಹ ಅಂಟಿಲ್ಲ. ಈಗ ಕೇಸರಿಬಾತು ರೆಡಿಯಾಗಿದೆ, ಪರ್ಫೆಕ್ಟಾಗಿ ರೆಡಿಯಾಗಿದೆ ಮತ್ತು ಅಷ್ಟೇ ಸಾಫ್ಟಾಗಿ ಕೂಡ ರೆಡಿಯಾಗಿದೆ. ಅದು ಮಿಕ್ಸ್ ಮಾಡಬೇಕಾದ್ರೇ ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿದರೆ ಆಯಿತು. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಿದ್ರೇ ಆಸೆ ಆಗ್ತಾ ಇದೆ. ಬಹಳ ಚೆನ್ನಾಗಿರುತ್ತೆ, ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಡಯೆಟ್ ಮಾಡೋರು ಸಹ ಈ ಕೇಸರಿಬಾತನ್ನ ತಿನ್ಬೋದು. ಯಾಕಂದರೆ ಇದನ್ನು ನಾವು ಬೆಲ್ಲದಿಂದ ಮಾಡಿರೋದ್ರಿಂದ ಡಯೆಟ್ ಮಾಡೋರು ತಿನ್ಬೋದು, ಹಾಗೆಯೇ ಶುಗರ್ ಇರೋ ಪೇಷಂಟ್ ಸಹ ತಿನ್ಬೋದು. ಇನ್ನೂ ಸ್ವಲ್ಪ ತುಪ್ಪ ಕಡಿಮೆ ಹಾಕ್ಕೊಂಡು, ಎಣ್ಣೆ ಕಡಿಮೆ ಹಾಕ್ಕೊಂಡು ಮಾಡಿಕೊಂಡ್ರೆ ಶುಗರ್ ಪೇಷಂಟ್ ಸಹ ತಿನ್ಬೋದು. ಅಷ್ಟು ಹೆಲ್ದಿಯಾಗಿರೋವಂಥ ಕೇಸರಿಬಾತ್ ಅಂತಲೇ ಹೇಳ್ಬೋದು. ನೀವು ಸಹ ಈ ರೀತಿ ಕೇಸರಿಬಾತ್ ಮಾಡಿ, ಹಾಗೆಯೇ ಆರೋಗ್ಯಕರವಾಗಿರಿ. ನಾನು ಮಾಡಿರೋ ಕೇಸರಿಬಾತ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.